ನ್ಯಾಯಪರ. ಗ್ರಾಮ ಆಡಳಿತಾಧಿಕಾರಿಗಳ ಕಾರ್ಯವೈಖರಿಗೆ ಬೇಸತ್ತ ಸಾರ್ವಜನಿಕರು. ತುಮಕೂರು ಕಸಬಾ ಹೋಬಳಿಯ ಗ್ರಾಮ ಆಡಳಿತಾಧಿಕಾರಿಗಳ ಕಾರ್ಯವೈಖರಿಗೆ ಬೇಸತ್ತ ಸಾರ್ವಜನಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ ಎಂದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷ ಎನ್.ಕೆ. ನಿಧಿಕುಮಾರ್ ಅವರು ಅಧಿಕಾರಿಗಳ ವರ್ತನೆಗೆ ತೀವ್ರ ಆಕ್ರೋಶವನ್ನು ಹೊರಹಾಕಿ ಮನವಿ ಪತ್ರವನ್ನು ಇಂದು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಮನವಿ ಸಲ್ಲಿಸಿ ಮಾತನಾಡಿದ ಕಸಬಾ ಹೋಬಳಿ ವ್ಯಾಪ್ತಿಯ ಗ್ರಾಮ ಆಡಳಿತಾಧಿಕಾರಿಗಳು ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ, ವಂಶವೃಕ್ಷ, ವಿಧವಾ ವೇತನ, ಅಂಗವಿಕಲ ವೇತನ, ವೃದ್ಧಾಪ್ಯ ವೇತನ, ವಾಸಸ್ಥಳ ದೃಢೀಕರಣ ಪತ್ರಗಳ ದಾಖಲೆಗಳಿಗೆ ಸಾರ್ವಜನಿಕರು ಪ್ರತಿನಿತ್ಯ ಕಚೇರಿಗಳಿಗೆ ಅಲೆದಾಡಿ ಹೈರಾಣಾಗುತ್ತಿದ್ದಾರೆ ಎಂದು ತಿಳಿಸಿದರು. ಅದರಲ್ಲಿಯೂ ಗ್ರಾಮ ಆಡಳಿತ ಅಧಿಕಾರಿಗಳಾದ ದೇವರಾಜು, ದಿವ್ಯ ಸೇರಿದಂತೆ ಹಲವಾರು ಸರ್ಕಾರಿ ನೌಕರರು ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸ್ಪಂದಿಸದೆ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದ್ದು, ದಾಖಲೆಗಳು ಸಮರ್ಪಕವಾಗಿದ್ದರೂ ಸಹ ಸಾರ್ವಜನಿಕರು ಸಲ್ಲಿಸುವ ಅರ್ಜಿಗಳನ್ನು ಸರಿಯಾಗಿ ವಿಲೆ ಮಾಡದೆ ಮುಲ್ಕಿಯಲ್ಲಿಟ್ಟುಕೊಂಡು ಅದನ್ನು ವಜಾ ಮಾಡುವ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ಕೆಸ್ತೂರು ನರಸಿಂಹಮೂರ್ತಿ, ಮುಖಂಡರುಗಳಾದ ವಾಸು, ವೀಣಾ, ಚಿಕ್ಕಮ್ಮ, ಮಂಗಳಮ್ಮ, ಸಂಜೀವಮ್ಮ ಸೇರಿದಂತೆ ಮುಂತಾದವರು ಉಪಸ್ಥಿತಿಯಲ್ಲಿದ್ದರು. ಇದ್ರೂ ಸಹ ವಿನಾಕಾರಣ ಅಲ್ಸಿ ಅವರಿಗೆ ದಾಖಲೆ ಮಾಡಿಕೊಡ್ದಲೆ ಇವತ್ತು ಸಾರ್ವಜನಿಕರು ಬಿಸಿಲು ಮಳೆಯನ್ನು ಲೆಕ್ಕಿಸ್ತಿದೆ ಬಂದು ಅವರು ದಿನನಿತ್ಯ ಕೂಲಿ ಕೆಲಸವನ್ನು ಬಿಟ್ಟು ಇವತ್ತು ಬಂದು ಅಲ್ಲಿ ಗ್ರಾಮೀಣಾಡಳಿತ ಅಧಿಕಾರಿಗಳ ಮುಂದೆ ಕೂತ್ಕೊಂಡ್ರು ಸಹ ಇವತ್ತು ಅದನ್ನು ಮಾಡಿಕೊಡ್ದಲೆ ಮೀನಮೇಷ ಎಣಿಸ್ತಾ ಇರೋದ್ರ ವಿರುದ್ಧ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ. ಈ ಕೂಡಲೇ ಏನು ಗ್ರಾಮೀಣಾಡಳಿತ ಅಧಿಕಾರಿ ದೇವರಾಜು ಅನ್ನೋರು, ಆಮೇಲೆ ಇವರು ದಿವ್ಯಾ ಅನ್ನೋರು, ಇವರಿಬ್ಬರನ್ನ ಸುಮ್ಮನೆ ಸಾರ್ವಜನಿಕವಾಗಿ ಅಳಿಸ್ತಾ ಇದ್ದಾರೆ. ಸಾರ್ವಜನಿಕರ ಜೀವನದಲ್ಲಿ ಚಲಾಟ ಆಡ್ತಿದ್ದಾರೆ. ಏನು ಇವರು ಅಧಿಕಾರಿಗಳು ಬೇಜವಾಬ್ದಾರಿಯಿಂದ, ಅಸಡೆತನದಿಂದ ಒಂದು ಗ್ರಾಮಾಡಳಿತ ಅಧಿಕಾರಿ ಅಂತ ಒಂದು ಬ್ಯಾಡ್ಜ್ ಇಲ್ದಲೆ ಆಫೀಸಲ್ಲಿ ಕೆಲಸ ನಿರ್ವಹಿಸ್ತಾರೆ. ಈ ಕೂಡಲೇ ಅವ್ರ ಬಗ್ಗೆ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಮನವಿ ಕೊಟ್ಟಿದ್ದೀವಿ. ಈ ಏನು ಸುಮ್ಮನೆ ಹೃದಯವಾಗಿ ಏನು ನಮ್ಮ ಸಾರ್ವಜನಿಕರನ್ನ ಅಲಿಸಿದ್ರೆ ಮುಂದಿನ ದಿನಗಳು ನಾವು ಗ್ರಾಮಾಡಳಿತ ಕಚೇರಿ ಮುಂದೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತ ನಾನು ಈ ಮೂಲಕ ಎಚ್ಚರಿಸಿರೋ ಜೊತೆಗೆ ಸುಮ್ಮನೆ ಅನಕ್ಷತವಾಗಿ ಸಾರ್ವಜನಿಕರಿಗೆ, ವೃದ್ಧಾಪರಿಗೆ, ಆಮೇಲೆ ಏನು ವಿಧವೆಯರಿಗೆ ಏನು ಒಂದು ಸರ್ಟಿಫಿಕೇಟ್ ಮಾಡಿಕೊಡ್ದಲ್ಲೇ ನೀವು ಸುಮ್ಮನೆ ವಿನಾಕಾರಣ ತೊಂದರೆ ಕೊಟ್ಟರೆ ನಾವು ನಿಮ್ಮ ಕಚೇರಿ ಮುಂದೆ ನಾವು ಹೋರಾಟ ಮಾಡಬೇಕಾಗ್ತದೆ. ಅವ್ರು ಏನೋ ಸಾರ್ವಜನಿಕರು ನಮ್ಗೆ ಇನ್ನೂ ನಮ್ಮ ಸಂಘಟನೆಗಳಿಗೆ ಏನಾದರೂ ನೀವು ಇನ್ನೂ ಹೆಚ್ಚಿನ ರೀತಿ ಈ ಥರ ಅಲಿಸ್ತಾರೆ ಅಂತ ಒಂದು ಗಮನಕ್ಕೆ ತಂದಿದ್ದಾರೆ. ಈ ಕೂಡಲೇ ನಾವು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೂ ತಂದಿದ್ದೀವಿ. ಈ ಕೂಡಲೇ ಈ ಥರ ದುರಾಡಳಿತ ನಡ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು. ಏನಾದರೂ ಶಿಸ್ತು ಕ್ರಮ ಜರುಗಿಸಿಲ್ಲ ಅಂತಂದರೆ ಮುಂದಿನ ದಿನಗಳು ನಾವು ಜಿಲ್ಲಾಧಿಕಾರಿ ಮುಂದೆ ಹೋರಾಟ ಮಾಡಬೇಕಾಗುತ್ತೆ ಅಂತ ನಾನು ಈ ಮೂಲಕ ಒತ್ತಾಯಿಸ್ತಾ ಈ ನೊಂದಂಥ ಕುಟುಂಬಗಳಿಗೆ ನ್ಯಾಯ ಸಿಗಬೇಕಂತ ನಾನು ಈ ಮೂಲಕ ಹೋರಾಡ್ತಿದ್ದೀನಿ.